ಕಬ್ಬನ್ ರೋಡಲ್ಲಿ ಇದ್ದೀನಿ. ಕಬ್ಬನ್ ರೋಡ್ನಲ್ಲಿ ನಾಳಿನ ಒಂದು ಡಿ ಕೆ ಶಿವಕುಮಾರ್ ಅವರು ಹೊಸ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅವರನ್ನು ಮೆಚ್ಚಿಸುವಂತಹ ಕೆಲಸವನ್ನು ಸಾಕಷ್ಟು ಜನ ಮಾಡ್ತಾ ಇರುವಂಥದ್ದು. ಅದರಲ್ಲಿ ನಲ್ಪಾಡ್ ಅವರು ಕೂಡ ಇದ್ದಾರೆ. ಯಾಕಂದರೆ ಇಡೀ ಒಂದು ಕಟೌಟ್ ಏನಿದೆ ಅಥವಾ ಬ್ಯಾನರ್ಗಳೇನಿದೆ ಎಲ್ಲ ಬ್ಯಾನರ್ಗಳಲ್ಲಿ ತಪ್ಪದೆ ಡಿ ಕೆ ಶಿವಕುಮಾರ್ ಅವರ ಫೋಟೋ ಮತ್ತು ನಲ್ಪಾಡ್ ಅವರ ಫೋಟೋ ಇದ್ದಿದೆ. ಜೊತೆಗೆ ಪ್ರಮುಖ ನಾಯಕರ ಫೋಟೋವನ್ನು ಕೂಡ ಹಾಕಲಾಗಿದೆ. ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಸುರ್ಜೇವಾಲಾ ಅವರಿಂದ ಹಿಡಿದು ಪ್ರತಿ ನಾಯಕರ ಪ್ರಿಯಾಂಕಾ ಗಾಂಧಿ ಇರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಎಲ್ಲರ ಒಂದು ಭಾವಚಿತ್ರಗಳನ್ನು ಕೂಡ ಹಾಕಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ನಾಳೆ ಲೋಕಭವನದಲ್ಲಿ ಸರಿಯಾಗಿ 4:05ಕ್ಕೆ ಡಿ ಕೆ ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಅಂದರೆ ಇದು HAL ಏರ್ಪೋರ್ಟ್ನಿಂದ ಟುವರ್ಡ್ಸ್ ಲೋಕಭವನಕ್ಕೆ ಇದೇ ರಸ್ತೆಯಲ್ಲಿ ನಾಯಕರು ಹೋಗಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ಬ್ಯಾನರ್ಗಳನ್ನು ಜೊತೆಗೆ ಈ ರೀತಿಯ ಕಟೌಟ್ಗಳನ್ನು ಹಾಕಿರುವಂಥದ್ದು. ಹಿಂದೆ DCM ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಬ್ಯಾನರ್ಗಳ ವಿಚಾರವಾಗಿ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ತೀವಿ ಅಂತ ಹೇಳಿದರು. ಯಾರೆಲ್ಲ ಬ್ಯಾನರ್ಗಳನ್ನು ಹಾಕ್ತಾರೆ ಇಲ್ಲೀಗಲ್ ಆಗಿ ಅವರಿಗೆ 50,000 ದಂಡವನ್ನು ಹಾಕಿ ಅಂತ GBAಗೆ ಕಡಾಕಡ್ಡಿಕ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಆ ರೂಲ್ಸ್ ಇವರಿಗೆ ಅಪ್ಲೈ ಆಗಲ್ವ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಂತ ಡಿ ಕೆ ಶಿವಕುಮಾರ್ ಅವರೇ ಹಾಕಿದ್ದಾರೆ ಅಂತಲ್ಲ, ಅವ್ರನ್ನ ಮೆಚ್ಚೋದಕ್ಕೆ ನಾಯಕರಾದಂತಹ ನಲ್ಪಾಡ್ ಅವರು ಈ ರೀತಿಯ ಬೇರೆ ಬೇರೆ ಕಡೆ ಅಂದರೆ ಕೇವಲ ಇದೊಂದೇ ಅಲ್ಲ, ಬೇರೆ ಬೇರೆ ಅಂದರೆ ನೀವು KPCC ಕಚೇರಿ ಹತ್ರ ಇರ್ಬೋದು, ಮೇಕ್ರಿ ಸರ್ಕಲ್ ಇರ್ಬೋದು ಅಥವಾ ಅರಮನೆ ಮೈದಾನ ಇರ್ಬೋದು, ಅವರು ತಂಗಿರುವಂತಹ ಅಂದರೆ ಡಿ ಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸ ಸದಾಶಿವನಗರ ಇರ್ಬೋದು, ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಬ್ಯಾನರ್ಗಳು ಕಟೌಟ್ಗಳನ್ನು ಹಾಕಿ ಅವರಿಗೆ ಶುಭವನ್ನು ಕೋರ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ CM ಪ್ರಮಾಣ ವಚನದ ಮುಂಚೆನೇ ಆ ಒಂದು ಮೂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯ ಬ್ಯಾನರ್ ಜೊತೆಗೆ ಕಟೌಟ್ಗಳನ್ನು ಎಲ್ಲ ಕಡೆ ಕೂಡ ಹಾಕಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.